ಈ ದೇಶದ್ರೋಹದ ಘಟನೆ, ಟೆರರಿಸ್ಟ್ಗಳಿಗೆ ಮೊಬೈಲು, ಊಟ, ಟಿವಿ ಎಲ್ಲ ಸಪ್ಲೈ ಮಾಡಿರೋ ಘಟನೆ ಇಡೀ ದೇಶದ ಜನ ದಂಗಾಗೋಟಿದ್ದಾರೆ. ದೇಶದ ಜನ ಭಯಭೀತರಾಗಿದ್ದಾರೆ. ಯಾವ ಏರಿಯಾದಲ್ಲಿ ಎರೆಮುಡಿ ಕಟ್ಟಿ ಟೆರರಿಸ್ಟ್ಗಳನ್ನ ಹೊಡಿತಾರೆ, ಅವ್ರಿಗೆ ಕಂಟ್ರೋಲ್ ಮಾಡ್ತಾರೆ, ಅವ್ರನ್ನ ಶಿಸ್ತಲ್ಲಿ ಇಡ್ತಾರೆ ಅನ್ನೋ ಜಾಗದಲ್ಲೇ ಇವತ್ತು ಅವ್ರಿಗೆಲ್ಲ ಫೆಸಿಲಿಟಿಯನ್ನ ಕೊಡುವಂತ ಒಂದು ಹಬ್ ಆಗಿರೋ ಘಟನೆ ಇಡೀ ದೇಶದ ಜನ ಬೆಚ್ಚಿ ಬೀಳುವಂತ ಘಟನೆ. ಅದಕ್ಕೆ ನಾನು ನಮ್ಮ ವಿಜಯೇಂದ್ರ ಅವರ ಹತ್ರನೂ ಮಾತಾಡಿದ್ದೀನಿ, ನಮ್ಮ ಯುವ ಮೋರ್ಚಾ ಅಧ್ಯಕ್ಷ ಧೀರಜ್ ಹತ್ರನೂ ಕೂಡ ನಾನು ಮಾತಾಡಿದ್ದೀನಿ. ನಾಳೆ ನಾವು ಎಲ್ಲಾ ಪೊಲೀಸಿನ ಎಸ್ಪಿ ಮತ್ತು ಕಮಿಷನರ್ ಆಫೀಸಿನ ಮುತ್ತಿಗೆಯನ್ನ ಹಾಕ್ತಾ ಇದ್ದೀವಿ. ಮುತ್ತಿಗೆ ಹಾಕೋ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀರಿ. ಕೂಡಲೇ ಇದನ್ನ ಎನ್ಐ ಕೊಡಬೇಕು, ಸಿಬಿಐ ಕೊಡಬೇಕು. ಯಾಕಂದ್ರೆ ಇದು ಟೆರರಿಸ್ಟ್ ಆಕ್ಟಿವಿಟಿ ಇರೋದ್ರಿಂದ ರಾಜ್ಯ ಸರ್ಕಾರ ಇದು ತನಿಖೆ ಮಾಡಕ್ಕೆ ಬರಲ್ಲ. ಇದನ್ನ ಎನ್ಐನೇ ತನಿಖೆ ಮಾಡಬೇಕು. ಯಾಕಂದ್ರೆ ಅವರ ಹತ್ರನೇ ಇರುವಂತದ್ದು ಎಕ್ವಿಪ್ಮೆಂಟ್ ಇರಬಹುದು, ಇಂಟರ್ನ್ಯಾಷನಲ್ ಮಾಹಿತಿ ಇರಬಹುದು, ಆ ತರ ತಂತ್ರಜ್ಞಾನ ಇರುವಂತದ್ದು. ಎನ್ಐ ಹತ್ರ ಮಾತ್ರ ಆ ತರದ ಮಿಷನರಿ ಇರುವಂತದ್ದು. ಅದರಿಂದ ಎನ್ಐ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ನಾವು ನಾಳೆ ಮುತ್ತಿಗೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಇಡೀ ಇವತ್ತು ಬೆಂಗಳೂರು ಆಯ್ತು ಹೇಳಿದ್ನಲ್ಲಪ್ಪ. ಅದು ನಾನು ಕೇಂದ್ರ ಸರ್ಕಾರಕ್ಕೆ, ಗೃಹ ಇಲಾಖೆಗೆ, ರಾಜ್ಯಪಾಲರಿಗೆ, ಎನ್ಐಗೆ ಮತ್ತು ರಾಜ್ಯದ ಗೃಹ ಸಚಿವರಿಗೆ ಪತ್ರ ಬರೀತಾ ಇದ್ದೀನಿ. ಇದನ್ನ ಕೂಡಲೇ ಎನ್ಐ ತನಿಖೆ ಕೊಡಬೇಕು. ಇದೊಂದು ದೇಶದ್ರೋಹದ ಕೆಲಸ. ಇದರಿಂದ ಯಾರು ಭಾಗಿಯಾಗಿದ್ದಾರೆ, ಯಾವ್ಯಾವ ರಾಜಕಾರಣಿಗಳು ಇದರಲ್ಲಿ ಹಸ್ತಕ್ಷೇಪ ಇದೆ, ಅವ್ರ ಮೊಬೈಲ್ ಕೊಡಿಸಿದ ರಾಜಕಾರಣಿಗಳು ಯಾರು ಅನ್ನೋದ್ರ ಕೂಡ ಬಯಲಿಗೆ ಬರಬೇಕಾಗಿದೆ. ಅದರಿಂದ ಅದನ್ನ ಕೂಡಲೇ ಎನ್ಐ ಕೊಡಬೇಕು ಅಂತೇಳಿ ನಾನು ಪತ್ರವನ್ನ ಬರಿತಾ ಇದ್ದೀನಿ. ಇವತ್ತು ಪತ್ರ ಬರೀತೀನಿ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.